ಈ ಋಣ ಅನ್ನೋದು ವಿಧಿ ಕೈಲಿರೋ ಹುಡುಗರೆ. ಸಮಯ ಬಂದಾಗ ಯಾರಿಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಾನಾಗಿರ್ಬೋದು, ಎಲ್ಲ ಹೊಸೊಬ್ರು ಮಾಡಿರೋದು. ಈಗ ಮೇನ್ ಬೇಕಾಗಿರೋದೇನು ಅಂದ್ರೆ ನಮ್ಮನ್ನ ಯಾರು ನಂಬಲ್ಲ, ನಂಬೋದೇ ನಿಮ್ಮನ್ನ. ನೀವು ಇವಾಗ ಹೋಗ್ಬಿಟ್ಟು ಏನೋ ಒಂದು ನಮ್ದು ಪೋಸ್ಟರ್ ತಗೊಂಡು ಅದ್ರ ಬಗ್ಗೆ ನಿಮ್ ಸಿನಿಮಾ ಏನ್ ಅನ್ನಿಸ್ತು ಒಂದ್ 4 ಲೈನ್ ಸ್ಟೇಟಸ್ ಹಾಕಿ, ನಮ್ದ್ರಲ್ಲಿ ನಿಮ್ಗೆ ಏನ್ ಕಾಡ್ತು, ಏನ್ ಸರಿ ಅನ್ನಿಸ್ತು ಹೇಳಿರೋದು, ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಮನ್ಸಿಗೆ ಅದ್ರ ಬಗ್ಗೆ ಒಂದ್ 4 ಜನ ಜೊತೆ ಮಾತಾಡಿ ಸಿನಿಮಾನ ಹೋಗಿ ನೋಡಿ ಅಂತ ಹೇಳಿ. ಏನಕ್ಕಂದ್ರೆ ನಿಮ್ಮ ಮಾತನ್ನ ಕೇಳ್ತಾರೆ, ನಮ್ಮ ಮಾತನ್ನ ಯಾರು ಕೇಳಲ್ಲ. ನೀವೇನೋ ಒಂದು ಸ್ಟೇಟಸ್ ಹಾಕೊಂಡ್ರೆ ನಿಮ್ಗೆ ರಿಪ್ಲೈ ಮಾಡ್ತಾರೆ, ಹೌದಾ ಚೆನ್ನಾಗಿತ್ತ, ಹೇಗಿತ್ತು ಸಿನಿಮಾ ಅಂತ. ಸೊ ಇವಾಗ ಬೇಕಾಗಿರೋದು ನಮ್ಗೆ ಮೌತ್ ಪಬ್ಲಿಸಿಟಿ. ದಯವಿಟ್ಟು ಅದನ್ನ ಮಾಡಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಲ್ಲಿ ನಾವು ಪಾತ್ರ ಮಾಡಿರೋರು ಮುಕುಂದ್ ಆಗಿರ್ಬೋದು, ದಿಯಾ ಆಗಿರ್ಬೋದು, ಚಂದನ ಆಗಿರ್ಬೋದು, ಶ್ವೇತಾ ಕೋಗ್ಲೂರ್ ಅವರೆಲ್ಲ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮರ್ಥ್ ಸರ್ ಬಂದಿದ್ದಾರೆ, ಕಂಪ್ಲೀಟ್ ಕ್ಯಾಸ್ಟ್ ಅಂಡ್ ಕ್ರೀವ್ ಇಲ್ಲಿ ಇದೀವಿ. ದಯವಿಟ್ಟು ಈಗ ಪ್ರೆಸ್ ಅವರೆಲ್ಲ ಬರ್ತಾರೆ, ನಿಮಗೆ ಏನ್ ಅನಿಸ್ತು ಅಂತ ಮನ್ಸು ಬಿಚ್ಚಿ ಒಂದು 2 ನಿಮಿಷ ಮಾತಾಡಿ. ಈ ಸಿನಿಮಾ ತುಂಬಾ ಇಂಟ್ರೆಸ್ಟ್ ಆಗಿದೆ ತಾಯಿ. ಇದನ್ನ 100 ದಿನ ನೋಡ್ಬೇಕು, ಮತ್ತೆ ನೋಡ್ಬೇಕು ಅನ್ನಿಸ್ತದೆ. ಈ ಸ್ಟೋರಿಲಿ ಏನ್ ಮಾತಾಡೋಗಿಲ್ಲ, ಇವತ್ತಿನ ತಕ್ಕಂತ ಸ್ಟೋರಿ, ಪ್ರತಿಯೊಬ್ರು ನೋಡ್ಬೇಕಾದಂತ ಪಿಕ್ಚರ್ ಇದು. ಒಳ ಆಕ್ಟ್ರೆಸ್ ಹೊಸಬ್ರು ಇರ್ಬೋದು, ಡೈರೆಕ್ಟರ್ ಎಲ್ಲ ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ. ಲವ್ ಮಾಡೋರ್ಗೆ ಏನ್ ಹೇಳ್ತೀರಾ? ಲವ್ ಮಾಡೋರ್ಗೆ ನೋಡಿ ಮುಂದಕ್ಕೆ ಕಲಿಬೇಕಾದಂತ ಸ್ಟೋರಿ. ಯಾವ ತರ ಈ ಮನುಷ್ಯನ ಜೀವನ ಏನಾಯ್ತದೆ, ಯಾವ ತರ ಸ್ಟೋರಿ ಬರ್ತದೆ ಅನ್ನೋ ತಿಳ್ಕೊಳ್ಳೋ ಅಂತಾರು ಇವತ್ತಿನ ಹುಡುಗರುಗಳು ನೋಡಿ ಕಲಿಬೇಕಾದಂತ ಸ್ಟೋರಿ. ತುಂಬಾ ಚೆನ್ನಾಗಿದೆ ಸರ್, ಮೇಡಮ್ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಎಲ್ಲ ಅಳಗುಳ ತರನೇ ಮಾಡಿದ್ದಾರೆ, ಚೆನ್ನಾಗಿದೆ. ನೀವೆಷ್ಟು ಲವ್ ಮಾಡಿದ್ರಿ? ಇಲ್ಲ ಮೇಡಮ್, ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ, ಹೊಸೊಬ್ರು ಮಾಡಿದ್ದಾರೆ. ಇಟ್ ಇಸ್ ಅ ಕಂಟೆಂಟ್ ಡ್ರಿವನ್ ಮೂವಿ. ಈ ತರ ಮೂವಿ ಬರೋದೇ ರೇರ್ ಫಸ್ಟ್ ಆಫ್ ಆಲ್. ಅದಕ್ಕೆ ನಿಮ್ ಫ್ಯಾಮಿಲಿ ಜೊತೆ ಹೋಗಿದ್ದು. ಇಟ್ಸ್ ಅ ಫ್ಯಾಮಿಲಿ ಮೂವಿ, ಜೆನ್ಸಿಗೆಲ್ಲ ಇನ್ಸ್ಪೈರ್ ಮಾಡೋ ಮೂವಿ, ಆ ಲೆಸನ್ ಹೇಳ್ಸ್ಕೊಡೋ ಮೂವಿ ಇದು. ಸೊ ಅದಕ್ಕೆ ನಿಮ್ ಫ್ಯಾಮಿಲಿ ಜೊತೆ ಹೋಗಿ ಅಂತ ಹೇಳ್ತೀನಿ. ಓಕೆ, ಜೆನ್ಸಿ ಲವ್ ಸ್ಟೋರಿ ಅಂತ ಹೇಳಿ ಬಂದಾಗ ಇವಾಗ ಸ್ವಲ್ಪ ವಿಭಿನ್ನವಾಗಿರುವಂತಹ ಲವ್ ಸ್ಟೋರಿಗಳನ್ನು ನಾವು ನೋಡ್ತೇವೆ. ಇವಾಗ ಜೆನ್ಸಿ ಆಯ್ತು, ಹೌದು. ಏನ್ ಹೇಳ್ತೀರಾ ಇವಾಗಿನ ಲವ್ಗಳಿಗೆ? ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಲವ್ ಇಸ್ ಸೀರಿಯಸ್ ಆಗಿ ತಗೊಳಲ್ಲ ಅವರು. ಇಟ್ಸ್ ಜಸ್ಟ್ ನಾರ್ಮಲ್ ಕ್ಯಾಶುವಲ್ ಆಗಿ ತಗೊಂತಾರೆ. ಬಟ್ ಈ ಮೂವಿಯಲ್ಲಿ ಗೊತ್ತಾಗೋದೇನಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ನಂಬಿಕೆ ಅನ್ನೋದು ಇರಬೇಕು. ಯಾಕಂದ್ರೆ ಅವರು ಡೈರೆಕ್ಟ್ ಹೇಳ್ದಂಗೆ ನಂಬಿಕೆ ಅನ್ನೋದಿದ್ರೆ ಎಲ್ಲರ ಹತ್ರನೂ ಸೇಮ್ ಇದಿರಲ್ಲ. ಬಟ್ ಆದ್ರೂ ನೀವು ನಂಬಿಕೆನ ಯಾವತ್ತೂ ಕಳ್ಕೊಬೇಡ ಅಂತ ಅವ್ರು ಹೇಳಿದ್ದಾರೆ. ಸೊ ನೀವು ಯಾವತ್ತೂ ಲವ್ನ ಯು ಶುಡ್ ನಾಟ್ ಟೇಕ್ ಇಟ್ ಗ್ರಾಂಟೆಡ್ ಅಂತ ನಾನು ಹೇಳೋದು. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಒಳ್ಳೇದು ನಮ್ಮ ಎದುರುಗಡೆ ಇದ್ದಾಗ ಕಣ್ಮುಚ್ತೀವಿ, ಕೆಟ್ಟದ್ದು ನಮ್ಮ ಎದುರುಗಡೆ ಇದ್ದಾಗ ನಾವು ಕಣ್ತಿರುತ್ತೀವಿ ಅಂತ ಅರ್ಥ. ತುಂಬ ಚೆನ್ನಾಗಿ ಹೇಳಿದ್ದಾರೆ, ಮನುಷ್ಯ ಅರ್ಥ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿದೆ, ಸೀನ್ಗಳು ಎಲ್ಲ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಕುಟುಂಬಸ್ಥರು ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ನಮಗೆ ಅಲ್ಲಿ ಪ್ರತಿಯೊಂದು ಇಷ್ಟ ಆಯ್ತು ಕಣ್ರಿ. ಮೊದಲೇ ಕೊನೆವರೆಗೂ ಇಷ್ಟ ಆಯ್ತಿದ್ದು. ಈಗಿನ ವಾತಾವರಣ ತಿಳ್ಕೊಂಡು ಚೆನ್ನಾಗಿ ತೆಗೆದಾರೆ ಈ ಪಿಕ್ಚರ್ ಮಾತ್ರ. ಭಾಳ ತುಂಬ ಚೆನ್ನಾಗಿದೆ. ಲವ್ ಸೀಸನ್ ಫಿಲಮ್ ಹೋಗಿದ್ದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ನೋಡಿ. ಯಾಕೆಂದ್ರೆ ಫಸ್ಟ್ ಇಂದ ಲಾಸ್ಟ್ ತನಕ ಎಲ್ಲೂ ಸಹ ಬೇಜಾರಾಗಲ್ಲ. ಯಾಕೆಂದ್ರೆ ನೀವು ತಂದೆ ತಾಯಿ ಮಾತ್ರ ಹೋಗ್ಬೇಡಿ, ಮಕ್ಕಳನ್ನ ಸಮೇತ ಕರ್ಕೊಂಡೋಗಿ. ಯಾಕೆಂದ್ರೆ ನಿಮ್ಮ ಮಗಳಾಗಿರ್ಬೋದು, ನಿಮ್ಮ ಮಗ ಆಗಿರ್ಬೋದು, ಪ್ರತಿಯೊಬ್ಬರು ತಿಳ್ಕೊಳ್ಳಂತ ಪಿಕ್ಚರ್ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ರಂಗಭೂಮಿ ಕಲಾವಿದರು ಸೇರಿ ಮಾಡಿದ್ದಾರೆ. ಎಲ್ಲ ಒಳ್ಳೆ ಸಿನಿಮಾ, ಒಂದೊಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಈಗಿನ ಕಾಲಕ್ಕೆ ಇಂಥದ್ದೊಂದು ಸಬ್ಜೆಕ್ಟ್ ಬೇಕಿತ್ತು. ಎಲ್ಲರೂ ಹೀರೋಯಿಸಮು, ಬರೀ ಬಿಲ್ಡಪ್ ಈ ತರದೇ ಇಟ್ಕೊಂಡಿರ್ತಾರೆ. ಬಟ್ ಒಂದು ಸ್ಟೋರಿ ಲೈನ್ ಇಟ್ಕೊಂಡು ಯಾರು ಬರಲ್ಲ. ಹಂಗಾಗಿ ಇವರೊಬ್ರು ಹೊಸ ಕಲಾವಿದರು ಎಲ್ಲ ಸೇರಿ ಒಂದೊಳ್ಳೆ ಸ್ಟೋರಿ ಲೈನ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಇದು ಇನ್ನೂ ತುಂಬಾ ಜನಕ್ಕೆ ರೀಚ್ ಆಗಬೇಕು. ಸೊ ಎಲ್ಲರೂ ನೋಡಿ ರೀಚ್ ಮಾಡಿಸಿ. ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥದ್ದು. ಮತ್ತೆ ಮಕ್ಕಳನ್ನ ಕರ್ಕೊಂಡು ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರಂಗಭೂಮಿ ಕಲಾವಿದ ಮಾಡುವ ನಿಮ್ಮ ಅನಂತ ವಂದನೆಗಳು. ಈ ಸಿನಿಮಾ ಬಗ್ಗೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ವಿ. ನಾವೇನು ಆ್ಯಕ್ಟ್ ಮಾಡಿದ್ವಿ ಏನು ಅಂತ ನಾವು ಕೂಡ ನೋಡೋಕೆ ಕಾಯ್ತಾ ಇದ್ವಿ. ಕೃತ್ವಿಕ್ ಅವರು ಒಳ್ಳೆ ನಮ್ಗೆ ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ರಂಗಭೂಮಿ ಕಲಾವಿದರು ಅಂದ್ರೆ ಏನು ಅಂತ ನಾವು ಸಾಬೀತು ಮಾಡ್ಕೊಳ್ಳೋಕೆ ಒಂದು ವೇದಿಕೆ ಕೊಟ್ಟರು. ಕೃತ್ವಿಕ್ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸಾಹೇಬ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಸ್ಟಾರ್ಟು ಲವ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಎಲ್ಲ ಪಾಲ್ಗೊಳ್ಳಿ, ಕನ್ನಡ ಸಿನಿಮಾಗಳು ನೋಡಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅನ್ನೋದು ನಮ್ಮಲ್ಲಿ ಕಳಕಳಿ ಮನವಿ. ಮೂವಿ ತುಂಬಾ ಇಷ್ಟ ಆಯ್ತು. ನಂದೊಂದು ಸ್ಮಾಲ್ ರೋಲ್ ಇದೆ ಮೂವಿಯಲ್ಲಿ. ನಾನು ತುಂಬ ಎಂಜಾಯ್ ಮಾಡಿದೆ. ಮೂವಿ ಶೂಟಿಂಗು ನಮಗೆ ನೋಡೋಕೆ ಎಷ್ಟು ಈಸಿನೋ, ಒಂದೊಂದು ಸೀನ್ಗೂ ಒಂದೊಂದು ಇದಕ್ಕೂ ತುಂಬ ಎಫರ್ಟ್ಸ್ ಹಾಕಬೇಕು ಅಂತ ರಿಯಲೈಸ್ ಆಯಿತು. ಎಲ್ಲ ಎಮೋಷನ್ಸ್ದು ಪರ್ಫೆಕ್ಟ್ ಬ್ಲೆಂಡ್ ಅಂತಲೇ ಹೇಳ್ಬೋದು ಲವ್ ಸೀಸನ್ನು.
ಒಂದು ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ, ತುಂಬ ಅದರ್ ಆಸ್ಪೆಕ್ಟ್ಸ್ ಇದೆ, ನಮಗೆ ರಿಯಲ್ ಲೈಫಲ್ಲಿ ರಿಲೇಟೇಬಲ್ ಆಗಿ ಅನ್ಸೋ ಥರ ಮೂವಿ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ ಮೂವಿ. ಐ ಆಮ್ ವೆರಿ ಪ್ರೌಡ್ ಆಫ್ ದ ಟೀಮ್, ಐ ಆಮ್ ವೆರಿ ಪ್ರೌಡ್ ಆಫ್ ಕೃತ್ವಿಕ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿತ್ತು, ಹೊಸ ಟೀಮ್, ಹೊಸ ಟ್ಯಾಲೆಂಟ್ ಸಪೋರ್ಟ್ ಮಾಡೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಫಿಲಮ್ ಹೀರೋಯಿನ್ 3 ಜನನೂ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮೇಡಮ್ ಫಿಲಮ್. ನಾನು ಯಾವುದೇ ಒಂದು ಮೂವಿ ಬಗ್ಗೆ ಹೈಪ್ ಕೊಡೋಕ್ಕೆ ಮುಂದೆ ಬರಲ್ಲ, ಬಟ್ ಈ ಒಂದು ಮೂವಿ ಏನಿದೆ ಒಂದು ಹೊಸಬ್ರ ಮೂವಿ ಅಂತ ಅನಿಸಿಲ್ಲ. ತುಂಬ ಕಷ್ಟಪಟ್ಟು ಮೂವಿ ಅಂದರೆ ಒಂದು ಸಾಂಗ್ ಇರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅನ್ನೋ ಕಾನ್ಫಿಡೆಂಟ್ ಇದೆ. ಈ ಮೂವಿ ತುಂಬ ಚೆನ್ನಾಗಿದೆ, 4 ಜನ ತಲುಪುತ್ತೆ ಅಂತ ನಂಬಿಕೆ ಇದೆ ನಮ್ಗೆ. ಚೆನ್ನಾಗಿ ಅನ್ನಿಸ್ತಾ ಇದೆ, ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹ್ಯಾಪಿ. ಒಂದು ಸಣ್ಣ ರೋಲ್ ಅನ್ಕೊಂಡು ನಾವು ಅವತ್ತು ಚಿಂಚೆ ಮಾಡಿದಾಗ ನಾನು ಸಣ್ಣ ರೋಲ ಅಂತ ಕೇಳಿದ್ವಿ, ಬಟ್ ನಿಮ್ಮ ಮೂಲಕನೇ ಸಿನಿಮಾ ಒಂದು ಸ್ವಲ್ಪ ಖುಷಿ ಆಗ್ತಾ ಇದೆ. ಒನ್ ವರ್ಡ್ ಆನ್ಸರ್ಸ್ ಬರ್ತಾ ಇದೆ ನನಗೆ. ಇವತ್ತು ಫುಲ್ಲು ಪ್ರಮೋಷನ್ಸ್ ತುಂಬ ಮಾತಾಡಿದ್ವಿ, ಇವತ್ತು ಎಲ್ಲ ನೋಡಿ ಖುಷಿ ಆಗ್ತಾ ಇದೆ ನನಗೆ. ಚಂದನ ಅವರೇ, ಒಂದು ವೇಶ್ಯೆ ಪಾತ್ರ ಮಾಡೋದು ನಿಜಕ್ಕೂ ಸವಾಲು. ನಿಮ್ಮ ಮನಸ್ಥಿತಿ ಹೇಗಿತ್ತು ಆ ಪಾತ್ರ ಮಾಡೋದು? ಅಂದರೆ ನಾನು ಮೇಜರ್ಲಿ ಈ ರೋಲ್ ಚೂಸ್ ಮಾಡಿದ್ದು ಬಿಕಾಸ್ ಇದರಲ್ಲಿ ಒಂದು ಮೆಸೇಜ್ ಇದೆ, ಅದು ಚೆನ್ನಾಗಿದೆ. ಬಿಕಾಸ್ ಎವ್ರಿಬಡಿ ಡಿಸರ್ವ್ಸ್ ಅ ಲೈಫ್. ಜಸ್ಟ್ ಬಿಕಾಸ್ somebody is doing a profession of a prostitute, that doesn't mean they don't deserve a good life. ಸೊ ಈ ಒಂದು ಸಿನಿಮಾಲಿ ಎಂಡ್ ಚೆನ್ನಾಗಿದೆ. even though she is in that profession, her life becomes really beautiful. That is one thing. ಅದಕ್ಕೆ ಚೂಸ್ ಮಾಡಿದೆ. ಆ್ಯಂಡ್ ಮಾಡಬೇಕಾದ್ರೇನು ಆ್ಯಸ್ ಐ ಟೋಲ್ಡ್, ನಾನು ಹೇಳ್ದಂಗೆ ನಂಗೆ ಸ್ವಲ್ಪ ತಳಮಳ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಐ ಜಸ್ಟ್ ಗಾಟ್ ಇನ್ ಟು ದ ಕ್ಯಾರೆಕ್ಟರ್. ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ನಮಗೆ ಏನಿತ್ತು ತಲೆಯಲ್ಲಿ, ಎಲ್ಲೆಲ್ಲಿ ನಗ್ತಾರೆ, ಹೇಗೆ ಆ ಸ್ಮಾಲ್ ಸೆನ್ಸಿಟಿವ್ ಥಿಂಗ್ಸ್ ಎಲ್ಲ ಅರ್ಥ ಆಗ್ತಿದೆ ಅವ್ರಿಗೆ. ಆ್ಯಂಡ್ ತುಂಬ ಖುಷಿ ಆಯಿತು. ಅವರೊಟ್ಟಿಗೆ ಕುತ್ಕೊಂಡು ನೋಡಿದ್ದು ಬಹಳ ಖುಷಿ ಆಯಿತು. ಆ್ಯಂಡ್ ಫುಲ್ ಹೌಸ್ ಆಗಿತ್ತು. ಎಲ್ಲರೂ ಮೇರಿ, ಎಲ್ಲರೂ ಆ ಕ್ಯಾರೆಕ್ಟರ್ನ ಮತ್ತೆ ರೀಕಾಲ್ ಮಾಡ್ಕೊಳ್ತಿದ್ದಾರೆ. ಸಖತ್ ಖುಷಿ ಆಯಿತು. ನಾನು ಥಿಯೇಟ್ರಲ್ಲಿ ನಿಮ್ಮನ್ನು ನೋಡಿದಾಗ ಮೇರಿ ಕಣ್ಣಲ್ಲೂ ನೀರು ಬರ್ತಾ ಇತ್ತು. ಹೌದು, ಅದು ನನಗೆ ಗೊತ್ತಿಲ್ಲ. ಈಗ ನಾನು 7th ವರ್ಷನ್ ನೋಡ್ತಿರೋದು. ಇನ್ನೊಂದು 10 ಸಲ ನೋಡಿದ್ರು ಮತ್ತೆ ಅಳ್ತೀನಿ ಅನ್ಸುತ್ತೆ. ಅದು ನಾನು ಅಂತ ಅಲ್ಲದೆ ಮೇರಿ ಪಾತ್ರ ಅವರ ನಿಜವಾದ ಜೀವನದಲ್ಲೂ ಹಂಗಾಗ್ಬಿಟ್ರೆ ಎಷ್ಟು ಪೇನ್ ಆಗುತ್ತೆ. ಇನ್ನೊಂದು 10 ಸಲ ನೋಡಿದ್ರು ನಾನು ಮತ್ತೆ ಅಳ್ತೀನಿ ಅನ್ಸುತ್ತೆ. ಚಾಲೆಂಜಿಂಗು ತುಂಬ ಇತ್ತು. ಕೆಲವೊಂದು ಸೀನ್ಸ್ ಮಾಡುವಾಗ ತುಂಬ ಕಷ್ಟ ಆಗ್ತಿತ್ತು ಆ್ಯಕ್ಚುಲಿ. ಅವೆಲ್ಲ ಆ ಎಮೋಷನ್ಸ್ ಎಲ್ಲ ಫುಲ್ ಮಾಡೋದು. ಬಿಕಾಸ್ ಡೈರೆಕ್ಟರ್ ಮಾಡ್ಬೇಕು ಇನ್ನೂ ಮೋರ್ ಅಂದಿದ್ರು. ಬಟ್ ಫೈನಲಿ ಸ್ಕ್ರೀನ್ ಮೇಲೆ ನೋಡಿದಾಗ ಅಷ್ಟು ಹಾರ್ಡ್ ವರ್ಕ್, ಖುಷಿ ಆಯಿತು. ಈಗಿನ ಜನ್ರೇಷನ್ ಹುಡುಗಿರು ಯಾವ ಥರ ಇದ್ದಾರೆ ಅಂದ್ಬಿಟ್ಟು ಮುಖಕ್ಕೆ ಹೊಡೆದಂಗೆ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಆ್ಯಂಡ್ ಎಲ್ಲ ಹುಡುಗಿರು ಅದೇ ಥರ ಇರಲ್ಲ ಅನ್ನೋದನ್ನು ಅದೇ ಥರನೇ ತೋರಿಸಿದ್ದಾರೆ. ಆ್ಯಂಡ್ ಲವ್ ಎಮೋಷನ್ನು ಸಖತ್ ಕನೆಕ್ಟ್ ಆಗುತ್ತೆ. ಒಬ್ಬ ಅನಾಥಾಶ್ರಮದಲ್ಲಿ ಬೆಳೆದಿರೋ ಅಂಥ ಹುಡುಗಂದು ಲೈಫು ಅದು ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಮೇರಿ ಅನ್ನೋ ಒಂದು ಕ್ಯಾರೆಕ್ಟ್ರು ಮನ್ಸಲ್ಲಿ ಉಳ್ಕೊಳ್ಳುತ್ತೆ. ಕ್ಯಾರೆಕ್ಟರ್ ಸತ್ರೂ ಆದರೆ ಮನ್ಸಲ್ಲಿ ಉಳ್ಕೊಳ್ಳುತ್ತೆ. ಆ ಥರ ಇದೆ ಸಿನಿಮಾ. ಆ್ಯಂಡ್ ಎಮೋಷ್ನಲಿ ಸಖತ್ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಮಸ್ಟ್ ವಾಚ್, ಬೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಬರ್ತಾ ಇರೋ ಸಿನಿಮಾದಲ್ಲಿ ಒಂದು ಲವ್ ಎಮೋಷ್ನಲ್ ಇರೋವಂಥ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಯೂತಲ್ಲಿ 3 ಜನ ಹುಡುಗಿರನ್ನ ಹಾಕೊಂಡಿರ್ತಾರೆ. ನಮ್ಮ ಕನ್ನಡದಲ್ಲೂ ಲವ್ ಸೀಸನಲ್ಲಿ 3 ಜನ ಅವರು ಹೀರೋಯಿನ್ ಹಾಕೊಂಡು ಒಂದು ಹೊಸಬ್ರು ಸಿನಿಮಾ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ, ಎಲ್ಲರೂ ನೋಡಿ. ಆ್ಯಂಡ್ ನಮ್ಮ ಚೇತನ್ ದುರ್ಗ ಅವರು ಮಾಡಿದ್ದಾರೆ. ಆ್ಯಂಡ್ ಆಗಾಗ ಒಳ್ಳೆ ಕಾಮಿಡಿ ಪಂಚ್ಗಳನ್ನ ಕೊಡ್ತಾ ಇರ್ತಾರೆ. ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಮತ್ತೆ ಈಗಿನ ಜೆನ್ಸಿ ಕಿಡ್ಸು ಲವ್ ಅಂದರೆ ಬೇರೆ ರೀತಿಯಾದ ಅರ್ಥನ ತಗೊಂಡ್ಬಿಟ್ಟಿದ್ದಾರೆ. ಲವ್ ಅಂದರೆ ಟೈಮ್ ಪಾಸ್, ಆಗಿನ ಒಂದು ಟೈಮ್ಗೋಸ್ಕರ ಮಾಡುವಂಥ ಲವ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಜೆನ್ಸಿ ಕಿಡ್ಸ್ಗೆಲ್ಲ ಈ ಥರ ಒಂದು ಅರ್ಥಪೂರ್ಣವಾದ ಸಿನಿಮಾ ಅರ್ಥ ಮಾಡಿಸುತ್ತೆ. ಲವ್ ಅಂದರೆ ಏನು, ಭಾವನೆ ಅಂದರೆ ಏನು, ಅದು ಒಬ್ಬರ ಜೊತೆನೇ ಕನೆಕ್ಟೆಡ್ ಇದ್ದರೆ ತುಂಬ ಚೆನ್ನಾಗಿ ಈ ಥರದ ವಿಚಾರಗಳನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಬ್ಬ ಯಂಗ್ ಡೈರೆಕ್ಟ್ರು. ಸೊ ಈ ಥರದ ವಿಚಾರನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ತುಂಬ ಗ್ರೇಟ್, ಒಂಥರ ಗಟ್ಟಿ ಮನ್ಸ್ಬೇಕು. ಯಾಕಂದರೆ ಕಮರ್ಷಿಯಲಿ ಹಿಟ್ಟಾಗುವಂಥ, ಕಮರ್ಷಿಯಲಿ ಟಚ್ ಇರುವಂಥ ಸಿನಿಮಾಗಳೇ ಆಲ್ಮೋಸ್ಟ್ ಪ್ರೊಡ್ಯೂಸರ್ಸ್ ಆಯ್ಕೆ ಮಾಡ್ಕೋತಾರೆ. ಈ ಥರದೊಂದು ಸಿನಿಮಾ ಭಾವನಾತ್ಮಕವಾದ ಸಿನಿಮಾ, ಅರ್ಥಪೂರ್ಣವಾದ ಸಿನಿಮಾ, ಯಂಗ್ಸ್ಟರ್ಸ್ಗೆ ತುಂಬ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ, ಫ್ಯಾಮಿಲಿ ಎಲ್ಲ ಕನೆಕ್ಟ್ ಆಗುವಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಮಿಸ್ ಮಾಡಿದೆ. ಥ್ಯಾಂಕ್ ಯು. ಒಬ್ಬ ನಿಜವಾದ ಫ್ರೆಂಡ್ ಇದ್ಬಿಟ್ರೆ ಜೀವನ ಪಾವನ ಅಂತ ಒಂದು ಕಾಣಿಸುತ್ತೆ. ಅಂದರೆ ಹೌದು, ಖಂಡಿತ. ನಾನು ಇಂಡೈರೆಕ್ಟಾಗಿ ಮೆಸೇಜ್ ಹೇಳಿದ್ದೀನಿ, ನಂತರ ಫ್ರೆಂಡ್ ಇರಬಾರ್ದು ಈ ಸಿನಿಮಾದಲ್ಲಿ. ಎಲ್ಲ ಫ್ರೆಂಡ್ಸು ಒಂದು ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ಸಿಗರೇಟ್ ಹೊಡಿ, ಎಣ್ಣೆ ಹೊಡಿ ಅಂತ ಪ್ರೋತ್ಸಾಹ ಕೊಡುವಂಥ ಫ್ರೆಂಡ್ಸ್ ಇರ್ತಾರೆ.
ಅದನ್ನು ನೀವು ಖಂಡಿತ ಅಕ್ಸೆಪ್ಟ್ ಮಾಡಬಾರ್ದು, ಆ ಪ್ರೋತ್ಸಾಹಕ್ಕೆ ಒಳಗಾಗಬಾರ್ದು. ನಿಮ್ಮ ಒಂದು ಗಟ್ಟಿತನ ಇರಬೇಕು, ಕುಡಿಯೋದು ಸೇದೋದು ಇದೆಲ್ಲ ಮಾಡಬಾರ್ದು. ಆಮೇಲೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಇರ್ತಾರೆ ಜನಗಳು, ನಾವು ಹುಷಾರಾಗಿರ್ಬೇಕು ಅಂತ ಖಂಡಿತ ಹೌದು, ಖಂಡಿತ ಹೌದು. ಐ ರಿಯಲಿ ಎಂಜಾಯ್ಡ್ ಅ ಲಾಟ್ ಬಿಕಾಸ್ ಮೋಸ ಮಾಡಿದ್ರೆ ಏನಾಗುತ್ತೆ ಒಬ್ಬರ ವ್ಯಕ್ತಿಗೆ, ಮೋಸ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ನನ್ನ ಕ್ಯಾರೆಕ್ಟರಿಂದ ಎಸ್ಪೆಷಲಿ ತಿಳ್ಕೊಬೋದು. ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ಬಿಕಾಸ್ ಜಾಸ್ತಿ ರಿವೀಲ್ ಆಗಿಬಿಡತ್ತೆ. ಸೊ ಸಿನಿಮಾನ ನೀವೆಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. ಇದರಲ್ಲಿ ಪ್ರೀತಿಯ ಲವ್ ಸೀಸನ್ಸ್ ಅಂದರೆ ಒಂದೊಂದು ಸೀಸನ್ ಆಗಿ ತೋರಿಸಿದ್ದೀವಿ. ಈಗಿನ ಜನ್ರೇಷನಲ್ಲಿ ಪ್ರೀತಿ ಅಂದರೆ ನಂಬಿಕೆ ಹೊರಟೋಗಿದೆ. ಸೊ ಜೆನ್ಸಿ ಆಗಿರ್ಬೋದು ಅಥವಾ ಮಿಲೇನಿಯಲ್ಸ್ ಆಗಿರ್ಬೋದು, ಯೂತ್ ಪ್ರೀತಿ ಬಗ್ಗೆ ಏನು ಕಾನ್ಸೆಪ್ಟ್ ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೆ, ನಿಮ್ಮ ಕಾನ್ಸೆಪ್ಟೇ ಬದಲಾಗುತ್ತೆ. ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ನಮ್ಮದು, ಇಡೀ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಈಗಿನ ಯೂತ್ಸ್ ಅಂತೂ ಖಂಡಿತ ಬಂದು ನೀವು ಸಿನಿಮಾ ನೋಡಲೇಬೇಕು. ಪಕ್ಕ ನಿಮಗೆ ಎಲ್ಲೂ ಮೋಸ ಆಗಲ್ಲ. ನೀವು ಕಲಿಯುವಂಥ ಕಂಟೆಂಟ್ ನಮ್ಮ ಸಿನಿಮಾನಲ್ಲಿದೆ. ಸರ್ ತುಂಬ ಖುಷಿ ಆಗ್ತಿದೆ ಈ ರೆಸ್ಪಾನ್ಸ್ ಕೇಳಿ. ಅವರು ಕಣ್ಣಲ್ಲಿ ಗೊತ್ತಾಗ್ತಿದೆ, ಫೀಲ್ ಆಗ್ತಿದ್ದಾರೆ, ಅಂದರೆ ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇದ್ದಾರೆ. ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಅದು ಜನರೇ ಹೇಳಬೇಕು ರಿಸಲ್ಟು. ಇವತ್ತು ರಿವ್ಯೂಸ್ ಎಲ್ಲ ನಿಮ್ಗೆ ಆಚೆ ಬರುತ್ತೆ. ಖಂಡಿತ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ ಸರ್. ಅಪ್ಪ ಸಿನಿಮಾ ಬೇರೆ ಕಡೆ ನೋಡ್ತಾ ಇದ್ದಾರೆ. ಹೌದು, ಬಂಡವಾಳ ಅಂತ ಬಂದಾಗ ನಿಮಗೋಸ್ಕರ ಯಾವ ಥರ ಸ್ಯಾಕ್ರಿಫೈಸ್ ಮಾಡಿದ್ರು ಅದನ್ನ ಮುಂಚೆ ಹೇಳಿ. ಅವನ್ನ ಈ ಶೋ ಅಲ್ಲಿ ಎಷ್ಟು ಮಿಸ್ ಮಾಡ್ತಾರೆ? ಅವರು ಆ್ಯಕ್ಚುಲಿ ಈ ಶೋ ಅಲ್ಲಿ ನೋಡಬೇಕಿತ್ತು. ಅವ್ರು ಬರೋ ಏನು ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ಅದು ನೋಡಿದರೆ ಅವ್ರಿಗೆ ಸಾಕು ಅಂತ ಅನಿಸ್ತಿತ್ತು. ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಇರ್ತಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಸರ್ ನಾನು ಹೇಳ್ತೀನಿ, ರಿವ್ಯೂಸ್ ನೋಡ್ತಾರೆ, ಅವ್ರಿಗೆ ಖುಷಿ ಆಗುತ್ತೆ ಸರ್. ಅಂದರೆ ತುಂಬ ಖುಷಿ ಆಯಿತು. ಏನಕ್ಕಂದರೆ ನಮಗೆ ಒಂದು ಚೆಕಿಂಗ್ ಮೀಟರ್ ಅನ್ನೋದು ಇರುತ್ತೆ. ಈ ಡೈಲಾಗಲ್ಲಿ ಜನ ಎಂಜಾಯ್ ಮಾಡ್ಬೋದು, ಇಲ್ಲಿ ನಗಬೋದು, ಇಲ್ಲಿ ಎಮೋಷ್ನಲ್ ಆಗ್ಬೋದು ಅಂತ. ಸೊ ಅದಕ್ಕೆ ಜನ ಸ್ಪಂದಿಸಿದಾಗ ಅದು ನಮಗೆ ಖುಷಿ ಆಗೋದಿದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರು ಸಹ ನಮಗೆ ಅದು ಅನ್ಎಕ್ಸ್ಪ್ಲೈನಬಲ್ಲು. ನಾನು ನಿಮ್ಗೆಲ್ರಿಗೂ ಇಂಟರ್ವ್ಯೂಲ್ಲಿ ಹೇಳಿದ್ದೆ, ಕೊನೆಯದಾಗ ಒಬ್ಬರು ಸೂಪರ್ ಸ್ಟಾರ್ ಬರ್ತಾರೆ, ಒಂದು ಮೆಸೇಜ್ ಹೇಳ್ತಾರೆ ಅಂತ. ಅದು ಯಾರು ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್. ಅವ್ರು ಹೇಳಿರೋ ಮೆಸೇಜು ಇವಾಗಿನ ಜನ್ರೇಷನ್ ಅವರು ತಂದೆ ತಾಯಿ ಎಲ್ಲ ಬಂದು ಮಕ್ಳನ್ನ ಜೊತೆ ಕೂರಿಸ್ಕೊಂಡು ಆ ಸಿನಿಮಾ ನೋಡಬೇಕು. ನನಗೆ ಗೊತ್ತಿತ್ತು ಅವ್ರು ಬಂದು ಆ ಮೆಸೇಜ್ ಹೇಳಿದ್ಮೇಲೆ ಖಂಡಿತ ಜನ ಚಪ್ಪಾಳೆ ತಟ್ತಾರೆ ಅಂತ. ಅದು ಇವತ್ತಾಯಿತು, ನೀವೆಲ್ಲರೂ ಸಹ ನೋಡಿದ್ರಿ, ನಿಮ್ಮ ಸಮ್ಮುಖದಲ್ಲಿ ಅದಾಯಿತು. ಸೊ ಬರಹಗಾರನಾಗಿ ನಾನು ಗೆದ್ದಿದ್ದೀನಿ, ನಿರ್ದೇಶಕನಾಗಿ ನಾನು ಗೆದ್ದಿದ್ದೀನಿ. ಬಟ್ ನಿರ್ಮಾಪಕರು ಗೆಲ್ಲಬೇಕು. ಇವತ್ತು ಅವರು ಗೆಲ್ಲಬೇಕು ಅಂದರೆ ಈಗ ರಿವ್ಯೂಸ್ ಎಲ್ಲ ಹೊರಗಡೆ ಬರುತ್ತೆ. ಅಂದರೆ ನಾನೇ ಲಿಟ್ರಲಿ ಎಮೋಷ್ನಲ್ ಆಗೋದೆ. ಪ್ರತಿಯೊಬ್ಬರು ಬಂದು ಒಂದೊಂದು ಪಾಯಿಂಟ್ನ ಅನಲೈಸ್ ಮಾಡಿ ನನ್ನ ಮನಸ್ಸಿಗೆ ಇದು ಮುಟ್ತು ಅಂತ ಹೇಳಿದಾಗ ಅದಾಗೋ ಸಂತೋಷ ಇದೆಯಲ್ಲ, ಈಗ ಈ ಸಂತೋಷ ನಿರ್ಮಾಪಕರಿಗಾಗಬೇಕು ಅಂದರೆ ನೀವು ಕಲಾಭಿಮಾನಿಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಖಂಡಿತವಾಗ್ಲೂ ನೀವು ಕೊಡೋ ಸಮಯ ಮತ್ತು ಹಣ ದಯವಿಟ್ಟು ವ್ಯರ್ಥನೇ ಆಗೋದಿಲ್ಲ. ಸೊ ಖಂಡಿತ ನೀವು ಸಿನಿಮಾಗೆ ಬನ್ನಿ. ಈಗ ಎಲ್ಲ ರಿವ್ಯೂಸ್ ಬರುತ್ತೆ ನೋಡಿ. ಟ್ರೈಲರ್ ನೋಡಿ, ಲವ್ ಸೀಸನ್ಸ್ ಟ್ರೈಲರ್ ಅಂತ ಸಾಂಗ್ಸ್ ಇದೆ, ಸಾಂಗ್ಸ್ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದನ್ನೆಲ್ಲ ರಿವ್ಯೂಸ್ನ ನೋಡಿಕೊಂಡೇ ನೀವು ಬನ್ನಿ.